ಮೊಟ್ಟ ಮೊದಲಿಗೆ ಸ್ವಂತ ನಿವೇಶನಗಳನ್ನ ತಾಲೂಕು ಮಟ್ಟದಲ್ಲಿ ಪತ್ರಿಕಾ ಭವನಗಳನ್ನ ಕಟ್ಟಲಿಕ್ಕೆ ನಿವೇಶನಗಳನ್ನ ಕೇಳಿ ಪಡೆದುಕೊಂಡಂತ ತಾಲೂಕುಗಳ ಒಂದು 4-5 ತಾಲೂಕುಗಳಿಗೆ ಅಷ್ಟೇ ಸೀಮಿತವಾಗಿದ್ದಂತ ಪೈಕಿ ಮಳವಳ್ಳಿ ಒಂದು ಅಂತಂದ್ರೆ ಅದು ನಮ್ಮ ಮಂಡ್ಯ ಜಿಲ್ಲೆಗೆ ಮತ್ತು ಮಳವಳ್ಳಿಗೆ ಹೆಗ್ಗಳಿಕೆಯ ಸಂಗತಿ. ಅದು ಕಾರಣ ಏನೇ ಅದಕ್ಕೇನು ಬೇರೆ ರಾಜಕೀಯ ಆಗಲಿ ತಾಂತ್ರಿಕ ಆಗಲಿ ಬೇರೆ ತರ ಸಮಸ್ಯೆ ಇಲ್ಲ. ಅಲ್ಲಿಯ ಒಂದು ನಾಗರಿಕರ ಒಂದು ರಸ್ತೆಯ ಸಮಸ್ಯೆಯ ಪರಿಣಾಮವಾಗಿ ಆಮೇಲೆ ನಮ್ಮ ಬರ್ತಕ್ಕಂಥ ಗೆಳೆಯರು ಕೂಡ ಅದನ್ನ ಪೊಸಿಷನ್ ತಗೊಂಡು ತ್ವರಿತವಾಗಿ ಏನಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಆ ಸಮಸ್ಯೆ ಕೂಡ ಎದುರಾಗ್ತಿರ್ಲಿಲ್ಲ. ಆದ್ರೆ ಬೇಕೋ ಬೇಡವೋ ಆಗೋಗಿದೆ. ಆಗೋದಂತದಕ್ಕೆ ಮಿಂಚು ಹೋದಂತದಕ್ಕೆ ಈಗ ಚಿಂತೆ ಮಾಡಿ ಆಗ್ತಾರಲ್ಲ ಹಾಗೆ ಆ ಸಮಸ್ಯೆ ದೊರಕಾಗಿದ್ದಂತ ಸಮಸ್ಯೆನ ಪರಿಹರಿಸಿ ಇವತ್ತು ಬದಲಿ ನಿವೇಶನವನ್ನ ನಮ್ಮ ಸಂಘಕ್ಕೆ ಕೊಡಮಾಡಿಸ್ಲಿಕ್ಕೆ ಬಹಳ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಪಟ್ಟು ಇನ್ನು 1 ತಿಂಗಳಲ್ಲಿ ನಾನು ಬಹುಶಃ ಬಹಳ ಬೇಗನೆ ಬಂದೆ, 11 ಗಂಟೆಗೆ ಬಂದೆ. ಎಲ್ಲ ವಿಚಾರ 1 ತಿಂಗಳಲ್ಲಿ ಅದು ಒಂದು ಆರ್ಡರ್ನ ಮಾಡಿಸ್ಕೊಡುವಂತ ಮಟ್ಟಕ್ಕೆ ಹೋಗಿದೆ ಅಂತೇಳಿ ಕೇಳಿ ನಾನು ಬಹಳ ಖುಷಿ ಪಟ್ಟೆ. ಇದೇ ನಮ್ಮ ಆಡಳಿತ ಮಂಡಳಿ ಅವಧಿನಲ್ಲೇ ಬಹುಶಃ ಶಂಕುಸ್ಥಾಪನೆ ಕೂಡ ನೆರವೇರಿಸಿ ಇವತ್ತು ಮಳವಳ್ಳಿ ಅಂತ ಒಂದು ಪಟ್ಟಣದಲ್ಲೂ ಕೂಡ ಒಂದು ಪತ್ರಿಕಾ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ಸಂಕಲ್ಪ ಮಾಡಿರೋದಕ್ಕಾಗಿ ನರೇಂದ್ರ ಸ್ವಾಮಿ ಅವರಿಗೆ ವಿಶೇಷವಾಗಿ ಒಂದು ಅಭಿನಂದನೆಗಳನ್ನ ನಿಮ್ಮೆಲ್ಲರೂ ಭಾಗವಹಿಸಿದ್ದಾರೆ. ಎರಡನೇ ಸಂಗತಿ ಏನು ಅಂದ್ರೆ ಇವತ್ತು ಕ್ಷೇಮ ನಿಧಿಯನ್ನ ಮಳವಳ್ಳಿ ಪಟ್ಟಣದಲ್ಲೂ ಕೂಡ ಗೆಳೆಯ ಸಿದ್ದರಾಜು ಮತ್ತೆ ಇಡೀ ತಂಡ ಎಲ್ಲ ಸೇರ್ಕೊಂಡು ಪ್ರಾರಂಭಿಸಬೇಕು ಅಂತ ಹೊರಟಿದ್ದು. ಅದನ್ನು ಕೂಡ ಆ ಒಂದು ಕ್ಷೇಮ ನಿಧಿಯ ಡೆಪಾಸಿಟ್ ಪ್ರಕ್ರಿಯೆ ಕೂಡ ಇವತ್ತೇ ಘೋಷಣೆಯಾಗಿ ಇವತ್ತೇ ಚಾಲನೆ ಬರ್ತದೆ ಅಂತೇಳಿ ಆ ಸುದ್ದಿಯನ್ನು ಕೇಳಿದ್ರಿಂದ ಮತ್ತೊಂದು ಖುಷಿಯ ಸಂಗತಿ. ನಾವು ಪತ್ರಿಕಾ ದಿನಾಚರಣೆ ಅಂದ್ರೆ ಬರೀ ಆಚರಣೆಗೆ ಸೀಮಿತವಾಗೋದಲ್ಲ, ರಚನಾತ್ಮಕವಾದಂತ ಮತ್ತು ಎಲ್ಲ ಸದಸ್ಯರಿಗೆ ಪೂರ್ವಕವಾಗಿ ಅನುಕೂಲವಾಗುವಂತಹ ಕೆಲಸಗಳನ್ನ ಮಾಡಿದಾಗ ನಿಜಕ್ಕೂ ಅದು ಅರ್ಥಗರ್ಭಿತವಾಗ್ತದೆ. ಹಂಗಾಗಿ ನಿಜಕ್ಕೂ ನಾನು ನಮ್ಮ ನರೇಂದ್ರ ಸ್ವಾಮಿ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಗೆಳೆಯರೆ, 1843ರಲ್ಲಿ ಅರ್ಮನ್ ಮೊಗಲಿಂಗ್ ಅಂತೇಳಿ ಒಬ್ಬ ಕ್ರೈಸ್ತ ಪಾದ್ರಿ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತೇಳಿ ಆಗ ಅಚ್ಚು ಮೊಳೆಯನ್ನು ಇರಲಿಲ್ಲ, ಕಲ್ಲಚ್ಚಿನಲ್ಲಿ ಪತ್ರಿಕೆಯನ್ನು ಮುದ್ರಿಸಿ ಒಬ್ಬ ಧರ್ಮ ಪ್ರಚಾರಕ್ಕಾಗಿ ಅವರು ಏನು ಪತ್ರಿಕೆನ ಪ್ರಾರಂಭಿಸಿದ್ರು ಅದನ್ನ ಕನ್ನಡ ಪತ್ರಿಕೋದ್ಯಮದಲ್ಲಿ ನಾವು ಪತ್ರಿಕಾ ದಿನಾಚರಣೆ ಅಂತೇಳಿ ಜುಲೈ 1ರಲ್ಲಿ ನಡೆಸ್ಕೊಂಡು ನಾವು ಅದನ್ನ ಅನುಚಾನವಾಗಿ ಮುಂದುವರಿಸ್ಕೊಂಡು ಬಂದಿದ್ದೇವೆ. ನಾವು ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ಒಂದಷ್ಟು ಆತ್ಮಾವಲೋಕನಗಳನ್ನು ಮಾಡ್ಕೋಬೇಕು. ಆದ್ರೆ ಅದು ಪತ್ರಕರ್ತರಿಗೆ ಸೀಮಿತವಾಗಿದ್ದಾಗ ಮಾತಾಡಬಹುದು. ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ನಾವು ತಪ್ಪು ಒಪ್ಪುಗಳನ್ನ ಎಲ್ಲ ಮುಕ್ತವಾಗಿ ಮಾತಾಡುವಂತ ವೇದಿಕೆ ಕೂಡ ಇದಾಗಿರಲ್ಲ. ಆದ್ರೆ ಒಂದೇನು ಅಂದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ಕರೆಕ್ಟ್ ಆಗಿದೆ. ಈ ದೇಶದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಅದೇ ತರ ಪತ್ರಿಕಾ ರಂಗದಲ್ಲೂ ಕೂಡ ವ್ಯವಸ್ಥೆ ಹದಗೆಟ್ಟಿರೋದನ್ನ ನಾವು ಕಾಣ್ತಾ ಇದ್ದೇವೆ. 4 ಜನರ ಮಧ್ಯೆ ಒಬ್ಬ ಪತ್ರಕರ್ತ ಹೋದಾಗ ಅವನ ಬಗ್ಗೆ ಅಭಿಮಾನದಿಂದ ನೋಡುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಪತ್ರಕರ್ತ ಎಂದಿಗೆ ಮೈಗೂಡಿಸ್ಕೊತಾನ. ಬಹಳಷ್ಟು ಜನ ಇಲ್ಲ ಅಂತಲ್ಲ, ಬಹುಶಃ ಅವೊಂದು ಸಂಕಲ್ಪವನ್ನು ಮಾಡಿ ಜನರುಗಳ ಮಧ್ಯೆ ಹೋದಾಗ ಅವನ ಬಗ್ಗೆ ಪ್ರೀತಿಯ ಮಾತುಗಳನ್ನ ಆಡ್ತಾರೆ, ಒಂದು ಪ್ರೀತಿ ಗೌರವವನ್ನು ತೋರಿಸ್ತಾರೆ ಅಂದ್ರೆ ಅವನು ನಿಜಕ್ಕೂ ಕೂಡ ಪತ್ರಿಕೋದ್ಯಮಕ್ಕೆ ಕಳಸಪ್ರಾಯವಾದಂತ ವ್ಯಕ್ತಿಯ ಸರಿ ಅಂತ ನಾನು ಅದನ್ನು ಭಾವಿಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹು ವರ್ಷಗಳ ಬೇಡಿಕೆ ಆಗಿತ್ತು ಗ್ರಾಮೀಣ ಪತ್ರಕರ್ತರ ಬಸ್ ಸಮಸ್ಯೆ. ಈ ಬಾರಿ ನಮ್ಮ ಶಿವಾನಂದ ತಗಲೂರ್ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಕಮಿಟಿ ಈ ಒಂದು ಬೇಡಿಕೆಯನ್ನ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಕಾರ್ಯದರ್ಶಿಗಳಾದಂತಹ ಕೆ.ವಿ. ಪ್ರಭಾಕರ್ ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಅದೇ ತರ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಾಗ ಆ ಒಂದು ಸಮಸ್ಯೆಯನ್ನ ಪರಿಹರಿಸಿಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ, ಪ್ರಭಾಕರ್ ಅವರಿಗೆ, ನಮ್ಮ ಶಿವಾನಂದ ಅವರು 3 ಜನಕ್ಕೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ಮತ್ತೊಂದು ಬಹು ವರ್ಷಗಳ ಬೇಡಿಕೆಯಾಗಿದೆ, ಪತ್ರಕರ್ತರ ಒಂದು ಆರೋಗ್ಯ ವಿಮೆಯನ್ನ ಪ್ರಾರಂಭಿಸಬೇಕು. ಜಗತ್ತಿಗಿಂತ ಮುಖ್ಯವಾಗಿ
ಪತ್ರಕರ್ತರಿಗೆ ಅನಾರೋಗ್ಯ ಉಂಟಾದಾಗ ನಿಧನರಾದ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಮುಖ್ಯಮಂತ್ರಿಗಳಂತ ಪರಿಹಾರ ಬಹಳ ವರ್ಷಗಳಿಂದ ನಾವು ನೋಡ್ತಾನೆ ಇದ್ದೀವಿ. ಆದ್ರೆ ಈ ಬಾರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತ ಒಂದು ಯೋಜನೆನ ಕೊಟ್ಟು 5 ಲಕ್ಷ ರೂವರೆಗೆ ಏನು ಅತ್ಯಂತ ಜರ್ನಲಿಸ್ಟ್ಗಳಿಗೆ ಅಂತೇಳಿ ಒಂದು ನಿಬಂಧನೆ ಹಾಕಿದ್ದಾರೆ. ಆ ನಿಬಂಧನೆಯನ್ನ ಸಡಿಲಿಸಿ ಎಲ್ಲ ಪತ್ರಕರ್ತರು ಇವತ್ತು ರಾಜ್ಯದಲ್ಲಿ 8 ರಿಂದ 9 ಸಾವಿರ ಪತ್ರಕರ್ತರಿದ್ದಾರೆ. ಅವರೆಲ್ಲರಿಗೂ ಆ ಒಂದು ಯೋಜನೆಯನ್ನ ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಈ ಯೋಜನೆಯನ್ನ ಪ್ರಾಯೋಗಿಕವಾಗಿ ಅಕ್ರೆಡಿಟೆಡ್ ಜರ್ನಲಿಸ್ಟ್ಗಳು ಪ್ರಾರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇತರೆ ಪತ್ರಕರ್ತರಿಗೂ ವಿಸ್ತರಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಮನಸ್ಸು ಮಾಡ್ತಾರೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ಏನು ನಮ್ಮ ಹೆಚ್ಚು ಬೇಡಿಕೆಗಳನ್ನ ಈಡೇರಿಸಿದಂತ ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು ಮೊದಲಿಗರಾದ್ರೆ ನಾವು ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರನ್ನು ಕೂಡ ನಾವು ಅವಗಣನೆ ಮಾಡೋದಿಲ್ಲ. ಯಾಕೆಂದ್ರೆ ಅವರು ಕೂಡ ಪತ್ರಕರ್ತರ ಹಿತಚಿಂತನೆಯನ್ನು ಮಾಡಿಕೊಂಡು ನಮ್ಮ ಸಾಕಷ್ಟು ಬೇಡಿಕೆಗಳಿಗೆ ಅವರು ಕೂಡ ಒತ್ತು ಕೊಟ್ಟು ಈಡೇರಿಸಿದ್ದಾರೆ. ಅವರನ್ನು ಕೂಡ ಸ್ಪರ್ಶದ ಒಂದರ ಹಿಂದೆ ಕವಿಗಳು ಇವರೆಲ್ಲ ರಾಜಾಶ್ರಯದಲ್ಲಿದ್ದಾರೆ. ಅದೇ ತರ ಪತ್ರಕರ್ತರು ಕೂಡ ರಾಜಾಶ್ರಯ ಅಂದ್ರೆ ಈ ಆಳುವ ವರ್ಗದ ಒಂದು ಸಹಕಾರ ಅಗತ್ಯ ಆಗಿರ್ತದೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಬಹಳ ಬೆಂಬಲವಾಗಿ ಪತ್ರಕರ್ತರಿಗೆ ಬೇಡಿಕೆಗಳನ್ನ ಈಡೇರಿಸಿ ಸ್ಪಂದಿಸಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದಿಸಿ ಹೆಚ್ಚು ಲಭಿಸದೆ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.